ಲೂಕರ ಶುಭ ಸಂದೇಶ 14ನೇ ಅಧ್ಯಾಯ 1-5. ಆತನು ಸಬ್ಬತ್ ದಿನದಲ್ಲಿ ಫರಿಸಾಯರ ಮುಖ್ಯಸ್ಥರಲ್ಲಿ ಒಬ್ಬನ ಮನೆಗೆ ಊಟಕ್ಕೆ ಹೋದಾಗ ಅವರು ಆತನನ್ನು ಹೊಂಚಿ ನೋಡುತ್ತಿದ್ದರು. ಆಗ ಯೇಸು ತನ್ನೆದುರಿಗೆ ಜಲೋದರವುಳ್ಳ ಒಬ್ಬ ಮನುಷ್ಯನಿರುವುದನ್ನು ನೋಡಿ, ಸಬ್ಬತ್ ದಿನದಲ್ಲಿ ಸ್ವಸ್ಥ ಮಾಡುವುದು ಸರಿಯೋ ಸರಿಯಲ್ಲವೋ ಎಂದು ಧರ್ಮೋಪದೇಶಕರನ್ನು ಫರಿಸಾಯರನ್ನು ಕೇಳಿದನು. ಅವರು ಸುಮ್ಮನೆ ಇರಲು ಆತನು ಅವನ ಕೈ ಹಿಡಿದು ಅವನಿಗೆ ವಾಸಿ ಮಾಡಿ ಕಳುಹಿಸಿ, ನಿಮ್ಮಲ್ಲಿ ಯಾವನೊಬ್ಬನ ಮಗನಾಗಲಿ ಎತ್ತಾಗಲಿ ಬಾವಿಯಲ್ಲಿ ಬಿದ್ದರೆ ಅವನು ತಡಮಾಡದೆ ಸಬ್ಬತ್ ದಿನದಲ್ಲಾದರೂ ಮೇಲಕ್ಕೆ ತೆಗೆಯುವುದಿಲ್ಲವೇ ಎಂದು ಅವರನ್ನು ಕೇಳಿದನು. ಅವರು ಅದಕ್ಕೆ ಉತ್ತರ ಕೊಡಲಾರದೆ ಇದ್ದರು. ಇಂದಿನ ವಾಕ್ಯ ನಮಗೆ ಅದ್ಭುತ ವಿಚಾರಗಳನ್ನು ತಿಳಿಯಪಡಿಸುವಂಥದ್ದಾಗಿದೆ. ಪ್ರಭು ಯೇಸು ನನ್ನನ್ನು ರಕ್ಷಿಸುವುದಕ್ಕೋಸ್ಕರ ದಿನ ನಿಗದಿಪಡಿಸ್ತಾರ ಅಥವಾ ತಕ್ಷಣ ಕಾರ್ಯ ಮಾಡ್ತಾರ? ದೇವರು ಎಂಥವರಾಗಿದ್ದಾರೆ? ಅವರು ನನ್ನನ್ನು ಪ್ರೀತಿಸುವವರ? ನಿಜವಾಗಿಯೂ ಆ ಪ್ರೀತಿಯು ಯಾವುದೇ ಕ್ಷಣಗಳನ್ನು ಸಮಯವನ್ನು ನೋಡದೆ ನನ್ನ ಮೇಲೆ ಕಾರ್ಯ ಮಾಡಲು ಮುಂದಾಗ್ತದ ಎನ್ನುವುದನ್ನು ವಾಕ್ಯ ಹೇಳ್ತದೆ. ಹಾಗಿದ್ರೆ ವಾಕ್ಯ ಏನು ಹೇಳ್ತದೆ? ಆತನು ಸಬ್ಬತ್ ದಿನದಲ್ಲಿ ಫರಿಸಾಯರ ಮುಖ್ಯಸ್ಥರಲ್ಲಿ ಒಬ್ಬನ ಮನೆಗೆ ಊಟಕ್ಕೆ ಹೋದಾಗ ಅವರು ಆತನನ್ನು ಹೊಂಚಿ ನೋಡುತ್ತಿದ್ದರು. ನೋಡಿ, ಇಲ್ಲಿ ಸಬ್ಬತ್ ದಿನದಲ್ಲಿ ಫರಿಸಾಯರ ಮುಖ್ಯಸ್ಥರಲ್ಲಿ ಒಬ್ಬನ ಮನೆಗೆ ಊಟಕ್ಕೆ ಹೋದಾಗ ಅವರು ಆತನನ್ನು ಹೊಂಚಿ ನೋಡ್ತಾ ಇದ್ರು. ಅವ್ರ ಕೆಲಸ ಏನ್ ಮಾಡ್ತಾ ಇದ್ರಂತೆ? ಊಟ ಕೊಟ್ಟು ಅವರನ್ನ, ಅತಿಥಿಯನ್ನ ಉತ್ತಮ ರೀತಿಯಲ್ಲಿ ನೋಡ್ಕೊಳ್ಳುವ ಕಾರ್ಯ ಮಾಡ್ತಾ ಇಲ್ಲ, ಹೊಂಚಿ ನೋಡ್ತಾ ಹಾಕುತ್ತಿದ್ದಾರೆ. ಯಾವ ರೀತಿ ಇವರನ್ನ ಸಿಕ್ಕಿ ಹಾಕಿಸುವುದು, ಯಾವ ರೀತಿ ಇವರನ್ನ ಬೀಳಿಸುವುದು ಎಂಬುದನ್ನ ಹೊಂಚು ಹಾಕ್ತಾ ಕೂತಿದ್ದಾರೆ. ಅದಕ್ಕೆ ಪ್ರಭು ಯೇಸು ಇವರು ಹೊಂಚಾಕೋದ್ರ ಕಡೆಗೆ ಅವ್ರಿಗೆ ಗಮನ ಇಲ್ಲ. ಅವರು ಹೊಂಚಾಕ್ತಾ ಇದ್ದಾರೆ ಅಂತ ಯೋಚನೆ ಮಾಡೋದಿಲ್ಲ, ಅವ್ರು ಮಾಡೋ ಕಾರ್ಯ ನೋಡ್ತಾರೆ. ಅಂದ್ರೆ ಎಷ್ಟು ಚೆನ್ನಾಗಿ ಪ್ರಭು ಯೇಸು ಹೇಳ್ತಾರೆ ನೋಡಿ, ಸುತ್ತಲೂ ನಿನ್ನನ್ನು ಬೀಳಿಸ್ಬೇಕು ಅಂತ ಕಾಯ್ತಾ ಇದ್ದಾರ, ನೀನು ಹಾಳಾಗ್ಬೇಕು ಅಂತ ಕಾಯ್ತಾ ಇದ್ದಾರ, ನೀನ್ ನಾಶ ಆಗ್ಬೇಕು ಅಂತ ಕಾಯ್ತಾ ಇದ್ದಾರ, ನೀನ್ ಎಲ್ಲಾದ್ರೂ ತಪ್ಪು ಮಾಡ್ತೀಯಾ ಅಂತ ಕಾಯ್ತಾ ಇದ್ದಾರ, ಅಥವಾ ನೀನು ನಿನ್ನ ಜೀವಿತದಲ್ಲಿ ನಡೆಯುವಾಗ ಇವನು ಎಲ್ಲೂ ಹೋದ್ರೂ ಇವನು ಯಶಸ್ಸನ್ನ ಕಾಣಬಾರ್ದು ಅಂತ ಶಪಿಸ್ತಾ ಕೂತಿದ್ದಾರ. ಏನಾದ್ರೂ ಮಾಡ್ತಾ ಇದ್ರೆ ಪ್ರಭು ಯೇಸುವಿನಂತೆ ಜೀವಿಸುವುದನ್ನ ಕಲೀರಿ. ಪ್ರಭು ಯೇಸು ತಂದೆ ಚಿತ್ತ ಹೊರತಾಗಿ ಇನ್ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಅದೇ ರೀತಿಯಲ್ಲಿ ಕ್ರಿಸ್ತ ವಾಕ್ಯವನ್ನು ಓದ್ರಿ, ಅದೇ ರೀತಿಯಲ್ಲಿ ನಿಮ್ಮ ಜೀವನ ಚರಿತ್ರೆಯನ್ನ ರೂಪಿಸಿಕೊಳ್ಳ್ರಿ, ಇದರ ಕಡೆಗೆ ನಿಮ್ಮ ಗಮನ ಹರಿಸ್ರಿ. ಇಲ್ಲಿ ಕೊನೆಯದಾಗಿ ಉಳಿಯುವಂಥದ್ದು, ಯಾವ ರೀತಿಯಲ್ಲಿ ನಿನ್ನನ್ನು ರೂಪಿಸಿಟ್ಕೊಂಡಿದ್ದೀಯಾ, ದೇವರ ರೂಪವನ್ನ ನೀನು ನಾಶ ಮಾಡದೆ ಉಳಿಸಿಕೊಂಡಿದ್ದೀಯಾ ಅನ್ನೋದು ಮಾತ್ರ ಮುಖ್ಯವಾಗ್ತದೆ. ಹಾಗಾಗಿ ನಮ್ಮ ಜೀವಿತವನ್ನ ಯಾವಾಗಲೂ ಕೂಡ ಕರ್ತನು ನನ್ನನ್ನು ಹೇಗೆ ಸೃಷ್ಟಿಸಿದ್ದನೋ ಹಾಗೆಯೇ ಉಳಿಸಿಕೊಂಡು ಜೀವಿಸೋದಕ್ಕೆ ಮುಂದಾಗಬೇಕು. ಈ ಲೋಕ ಏನ್ ಮಾಡ್ತದೆ ಅಂದ್ರೆ ಎಲ್ಲಾ ರೀತಿಯ ಹೊಂಚಾಕುವಿಕೆ, ತಪ್ಪುಗಳನ್ನ ಹೊರೆ ಹಾಕುವಂಥದ್ದು, ಈ ರೀತಿ ಎಲ್ಲಾ ಕಾರ್ಯಗಳಿಂದ ನಮ್ಮ ರೂಪವನ್ನ ಕೆಡಿಸಲು ನೋಡ್ತದೆ. ಯಾವ ರೀತಿಯಲ್ಲಿ ಅವರು ನಮ್ಮ ಮೇಲೆ ಹೊಂಚಾಕುವುದನ್ನ ನಾನು ತಿಳ್ಕೊಂಡ್ರೆ ಏನ್ ಮಾಡ್ತೀನಿ? ಕೋಪಗೊಳ್ತೀನಿ, ದ್ವೇಷ ಇಟ್ಕೋತೀನಿ. ಆ ದ್ವೇಷ ಕೋಪಗಳು ನನ್ನ ಅದ್ಭುತವಾದಂಥ ಕರ್ತನ ರೂಪವನ್ನ ನಾಶಪಡಿಸೋದಕ್ಕೆ ಸಿದ್ಧವಾಗ್ತವೆ. ನಾವು ಕರ್ತನು ಸೃಷ್ಟಿಸಿದ ರೂಪದಲ್ಲೇ ಉಳಿಬೇಕು ಅಂದ್ರೆ ಕರ್ತನು ನಮಗೆ ನೀಡಿದ ಗುಣಾಂಶಗಳನ್ನೇ ಹೊತ್ತು ಜೀವಿಸಬೇಕು. ಅದು ಕ್ರಿಸ್ತರು ಮಾಡಿದ್ರಲ್ಲ ಹಾಗೆ. ಅವರು ಯಾವತ್ತೂ ಕೂಡ ಯಾರ ಬಗ್ಗೆನೂ ಹೆಚ್ಚಾಗಿ ಅವರು ಚಿಂತಿಸುತ್ತಾ ತಲೆ ಕೆಡಿಸ್ಕೊಳ್ತಾ ಅವ್ರು ಹೀಗೆ ಹೇಳ್ತಾರೆ ಇವ್ರು ಹೀಗೆ ಹೇಳ್ತಾರೆ ಅಂತ ಯೋಚನೆ ಮಾಡಲಿಲ್ಲ. ಅವರು ತನ್ನ ಕಾರ್ಯವನ್ನ ಮಾಡಿದರು. ಇದರ ಮುಖಾಂತರವಾಗಿ ಹೇಳಿಕೊಟ್ಟದ್ದು ಅದನ್ನೇ. ನಮ್ಮ ಜೀವಿತದಲ್ಲಿ ನಾವು ನಡೆಯುವಾಗ ಸುತ್ತಲೂ ಬರುವ ಎಲ್ಲ ಮಾತುಗಳು, ಎಲ್ಲ ಹೊಂಚಾಕುವಿಕೆ, ಎಲ್ಲ ರೀತಿಯ ತೊಂದರೆಗಳಿಗೂ ನೀವು ಉತ್ತರ ಕೊಡಬೇಕಾದ ಅವಶ್ಯಕತೆ ಇಲ್ಲ. ಕರ್ತನ ಮೆಚ್ಚುಗೆ ಕೆಲಸ ಮಾಡಿದರೆ ಸಾಕು. ಯಾಕೆ ಗೊತ್ತಾ? ನಾನು ತಂದೆಯವನು ಅಂತ ಮುದ್ರೆ ನನ್ನ ಮೇಲಿತ್ತು ಅಂತಂದ್ರೆ ಆ ತಂದೆಯೇ ನನ್ನ ಪರವಾಗಿ ನಿಂತು ಕಾರ್ಯ ಮಾಡ್ತಾರೆ. ಅವರ ಕೈಯನ್ನ ತಳ್ಳೋದಿಕ್ಕೆ ಯಾರಿಂದಾದ್ರೂ ಸಾಧ್ಯನಾ? ಯಾರಿಂದಲೂ ಸಾಧ್ಯವಿಲ್ಲ. ಅವರು ಬಂದು ನಿಂತಿದ್ದಾರೆ ಅಂದ್ರೆ ಅವರ ವಿರುದ್ಧವಾಗಿ ನಿಲ್ಲುವ ಸಾಮರ್ಥ್ಯ ಯಾರಿಗೂ ಇಲ್ಲ. ಹೀಗಿರ್ಬೇಕಾದ್ರೆ ನೀನು ಅಪ್ಪನ ಮಗನಾಗಿ ಉಳ್ಕೋ ಸಾಕು. ಅಪ್ಪನೇ ಎಲ್ಲವನ್ನ ನೋಡಿಕೊಳ್ತಾರೆ. ಯಾಕಂದ್ರೆ ಅವರು ಪ್ರೀತಿಮಯಿ. ಅವ್ರು ಎಷ್ಟು ಪ್ರೀತಿಸ್ತಾರೋ ಅಷ್ಟೇ ತನ್ನ ಮಕ್ಕಳಿಗೆ ಏನಾದ್ರೂ ಆದ್ರೆ ಅಷ್ಟೇ ಕೋಪಿತರಾಗ್ತಾರೆ. ಯಾಕಂದ್ರೆ ಅದು ಪ್ರೀತಿಯ ಗುಣ. ಹಾಗಾಗಿ ನೀನು ಇಷ್ಟನ್ನ ಮಾಡು ಸಾಕು. ನೀನು ತಂದೆಯಾದ ದೇವರ ಮಗನಾಗಿ ಉಳ್ಕೋ, ಮಗಳಾಗಿ ಉಳ್ಕೋ. ಪ್ರಭು ಯೇಸು ಅವರೆಲ್ಲರೂ ಹೊಂಚು ಹಾಕುತ್ತಿರುವುದನ್ನು ತಿಳಿದಿದ್ದರೂ ಕೂಡ ಅವ್ರೇನ್ ಮಾಡ್ತಾರೆ ಗೊತ್ತಾ? ಆಗ ಯೇಸು ತನ್ನೆದುರಿಗೆ ಜಲೋದರವುಳ್ಳ ಒಬ್ಬ ಮನುಷ್ಯನಿರುವುದನ್ನು ನೋಡಿ, ಸಬ್ಬತ್ ದಿನದಲ್ಲಿ ಸ್ವಸ್ಥ ಮಾಡುವುದು ಸರಿಯೋ ಸರಿಯಲ್ಲವೋ ಎಂದು ಧರ್ಮೋಪದೇಶಕರನ್ನು ಫರಿಸಾಯರನ್ನು ಕೇಳಿದನು. ಆದರೆ ಪ್ರಭು ಯೇಸು ಏನ್ ಮಾಡ್ತಾರಂತೆ, ಅಲ್ಲಿ ಅನಾರೋಗ್ಯದಲ್ಲಿರುವ ವ್ಯಕ್ತಿಯನ್ನ
ಕೈ ಹಿಡ್ಕೊಬಿಟ್ಟು ಹೇಳ್ತಾರೆ, ಯಾರಿಗೆ? ಧರ್ಮೋಪದೇಶಕರನ್ನು ಫರಿಸಾಯರನ್ನು ಕೇಳ್ತಾರಂತೆ. ಅಲ್ಲಿ ಹೊಂಚಾಗ್ತಿದ್ದಂಥ ವ್ಯಕ್ತಿತ್ವಗಳನ್ನೇ ಕೇಳ್ತಾರೆ. ಇವತ್ತು ಸಬ್ಬತ್ ದಿನ, ಇವತ್ತು ಈತನನ್ನು ಸ್ವಸ್ಥ ಮಾಡುವುದು ಒಳ್ಳೆಯದೋ ಕೆಟ್ಟದೋ, ಸರಿಯೋ ತಪ್ಪೋ ಅಂತ ಕೇಳ್ತಾರೆ. ಅವ್ರೇನ್ ಮಾಡ್ತಾರೆ? ಏನು ಹೇಳೋದಿಲ್ಲ. ಯಾಕೆ ಅಂದರೆ ಅವರು ಕಾಯ್ತಾ ಇದ್ದಾರೆ ಈತನ ಎಲ್ಲಿ ತಪ್ಪು ಮಾಡಿಬಿಡ್ತಾನೆ ಅಂತ. ಆದರೆ ಪ್ರಭು ಯೇಸುವಿಗೆ ಗೊತ್ತಾಯ್ತು, ಅವರು ನನ್ನಲ್ಲಿ ತಪ್ಪನ್ನ ಹುಡುಕ್ತಾ ಕೂತಿದ್ದಾರೆ ಅಂತ. ಒಂದು ಸತ್ಯವನ್ನ ಸ್ಪಷ್ಟವಾಗಿ ತಿಳ್ಕೊಳ್ರಿ, ಯಾವ ವ್ಯಕ್ತಿ ತಪ್ಪನ್ನ ಹುಡುಕ್ತಾ ಹೋಗ್ತಾನೋ ಅವನು ಅಲ್ಲೇ ಇರ್ತಾನೆ. ಯಾವ ವ್ಯಕ್ತಿ ಜೀವಿಸುವುದರ ಕಡೆಗೆ ಗಮನ ಹರಿಸ್ತಾನೋ ಅವನು ಮುಂದೆ ಸಾಗಿ ಹೋಗ್ಬಿಡ್ತಾನೆ. ಅವನು ಜಯಧ್ವಜನಾಗಿ ನಿಂತು ಬಿಡ್ತಾನೆ. ಇಲ್ಲಿ ನಮಗೆ ಮೊಲ ಮತ್ತು ಆಮೆ ಕತೆ ಗೊತ್ತು. ಮೊಲ ಆಮೆ ಬರುತ್ತಾ ಅಂತ ಕಾಯುತ್ತೆ. ಆದರೆ ಆಮೆ ಸುಮ್ಮನೆ ಹೋಗಿ ಗುರಿ ಮುಟ್ಬಿಡುತ್ತೆ ಅಲ್ವಾ? ಮೊಲ ಏನು ಮಾಡುತ್ತೆ? ಅಯ್ಯೋ, ಈ ಆಮೆ ಬರೋದಕ್ಕೆ ಇಷ್ಟು ಬೇಗ ಬರೋದಕ್ಕೆ ಸಾಧ್ಯನೇ ಇಲ್ಲ ಅದಕ್ಕೆ ಅಂತ ಅಂದ್ಬಿಟ್ಟು ಮಲಗುತ್ತೆ. ಆದರೆ ಆಮೆ ಮಾತ್ರ ತನ್ನ ಗುರಿ ಇಟ್ಕೊಂಡು ಸುಮ್ಮನೆ ನಡ್ಕೊಂಡು ಹೋಗ್ತಾ ಇರುತ್ತೆ. ಆ ಕಡೆ ಈ ಕಡೆ ಯಾವುದೇ ಯೋಚನೆ ಮಾಡ್ದೇನೆ ಸೀದಾ ಹೋಗುತ್ತೆ, ಗುರಿ ಮುಟ್ಟುತ್ತೆ. ಅಂದರೆ ಇದರ ಅರ್ಥ ಏನು ಅಂದರೆ, ನಾವು ಸ್ಪಷ್ಟವಾಗಿ ತಿಳ್ಕೊಳ್ಬೇಕು, ನಾನು ಯಾವಾಗ ಇನ್ನೊಬ್ಬರ ಬಗ್ಗೆ ಯೋಚನೆ ಮಾಡ್ತಾ ಕೂರ್ತೀನೋ ಅವನ ಕೈಯಲ್ಲಾಗಲ್ಲ ಬಿಡು, ಅವನು ಮಾಡ್ತಾನ, ಅವನಲ್ಲಿರುವ ತಪ್ಪು, ಆಕೆಯಲ್ಲಿರುವ ತಪ್ಪು, ಆ ರೀತಿಯಲ್ಲಿ ಈ ರೀತಿಯಲ್ಲಿ ಹುಡ್ಕೊಂಡು ಕೂತ್ಕೊಂಡ್ರೆ ನಾನು ಅಲ್ಲೇ ಇರ್ತೀನಿ. ಕಾರ್ಯ ಮಾಡ್ತಾ ಹೋಗುವವರು ಗುರಿ ತಲುಪಿಬಿಡ್ತಾರೆ. ಇದನ್ನ ವಾಕ್ಯ ನಮಗೆ ಸ್ಪಷ್ಟವಾಗಿ ಹೇಳಿಕೊಡ್ತದೆ. ಪ್ರಭು ಯೇಸು ಕಾರ್ಯ ಮಾಡ್ತಾ ಹೋದ್ರು. ಅವರು ನಿತ್ಯ ಜೀವ ಅಲ್ಲ, ಅವರು ಸೇನಾಧೀಶ್ವರ ಕರ್ತರ ಬಲಗಡೆಯಲ್ಲಿ ಆಸೀನರಾಗಿ ಇವತ್ತಿಗೂ ನಮ್ಮ ಬಗ್ಗೆ ಚಿಂತಿಸುವ ಮತ್ತು ನಮ್ಮ ಬಗ್ಗೆ ಭಿನ್ನಯಿಸುವ ಒಂದು ಸ್ಥಾನದಲ್ಲಿ ಕೂತಿದ್ದಾರೆ. ಅದರ ಅರ್ಥ ಏನು? ನಾನಿವತ್ತು ಯಾವುದೋ ಒಂದು ವಿಚಾರಗಳಿಗೆ ಚಿಂತೆಗೊಳಗಾಗೋದ್ರ ಬದಲು ನಾನೇನು ಮಾಡಬೇಕು ಅಂತ ಯೋಚನೆ ಮಾಡಬೇಕು ಅನ್ನೋದನ್ನು ಹೇಳ್ತಾ ಇದ್ದಾರೆ. ನಾನು ಆ ರೀತಿ ಜೀವಿಸೋದಾದರೆ ಪ್ರಭು ಯೇಸುವನ್ನ ನಾನು ಹಿಂಬಾಲಿಸುವವನಾಗ್ತೀನಿ. ಅವರು ಹೇಗೆ ನಿತ್ಯ ಜೀವದ ಒಂದು ಶಿಖರದಲ್ಲಿ ಕೂತಿದ್ದಾರೋ ಅವರಿಂದ ನಾವು ನಿತ್ಯ ಜೀವನ ಹೊಂದೋದಕ್ಕೆ ಸಾಧ್ಯ ಆಗ್ತದೆ. ಇವತ್ತು ನಾವು ನಿತ್ಯ ಜೀವ ಹೊಂದಬೇಕು ಅಂದರೆ ಪ್ರಭು ಯೇಸುವಿನ ದಾರಿಯ ಹೊರತು ಇನ್ಯಾವುದೇ ದಾರಿ ನಮಗಿಲ್ಲ. ಪ್ರಭು ಯೇಸು ಏನು ಮಾಡ್ತಾರೆ ಅದನ್ನು ಸೂಕ್ಷ್ಮವಾಗಿ ನೋಡಬೇಕು, ಅದರಂತೆ ನಾವು ಜೀವಿಸಬೇಕು. ಇಲ್ಲಿ ಹೊಂಚು ಹಾಕುವವರ ನಡುವೆ ನಾವು ಒಳಿತನ್ನೇ ಮಾಡುವವರಾಗಿ ನಿಲ್ಲಬೇಕು. ಹೊಂಚು ಹಾಕುವವರ ನಡುವೆ ನಾವು ಯಾವಾಗಲೂ ಕೂಡ ಸರಿಯಾದದನ್ನೇ ಒಳ್ಳೆಯದನ್ನೇ ಮಾಡಲು ಮುಂದಾಗಬೇಕು. ಕರ್ತನ ವಿರುದ್ಧವಾದ ಕಾರ್ಯಗಳಿಗೆ ಯಾವುದೇ ಕಾರಣಕ್ಕೂ ಕೈ ಹಾಕಬಾರದು. ಹೊಂಚು ಹಾಕುವವರನ್ನ ಮೆಚ್ಚಿಸೋದಕ್ಕೋಸ್ಕರ ಹೋಗಿ ಪಾಪಕ್ಕೆ ಬೀಳ್ಬೇಡಿ. ನಿತ್ಯ ಜೀವನ ನೀಡುವ ಸೇನಾಧೀಶ್ವರ ಕರ್ತನಿಗಾಗಿ ಸದಾಕಾಲ ಪುಣ್ಯವಾದ ಕಾರ್ಯನ ಮಾಡ್ತಾ ಹೋಗ್ರಿ. ಯಾಕೆಂದ್ರೆ ನಮಗೆ ಕೊನೆಯದಾಗಿ ಉಳಿಯೋದಷ್ಟೇ ದೇವರ ಮೆಚ್ಚುಗೆಗೆ ನಾನು ಏನು ಮಾಡಿ ಇಟ್ಟಿದ್ದೀನಿ, ನಾನು ಏನು ಕೂಡಿಸಿಟ್ಟಿದ್ದೀನಿ, ಇದೇ ಉಳಿಯುವಂಥದ್ದು. ನಾನು ಅವ್ರಿಗೆ ಈ ರೀತಿ ಪ್ರತ್ಯುತ್ತರ ಕೊಟ್ಟು ಗೆದ್ದೆ ಅಂತ ಬರೆದಿಡಲ್ಲ. ನಾನು ಈ ರೀತಿಯಲ್ಲಿ ಎಲ್ಲರ ಮೇಲೆ ಅಧಿಕಾರ ಉಳ್ಳವನಾದ ಬರೆದಿಟ್ಕೊಳ್ಳೋದಿಲ್ಲ. ನಾನು ಈ ರೀತಿಯಲ್ಲಿ ಎಲ್ಲವನ್ನ ಸಾಧಿಸಿಟ್ಟಿದ್ದೀನಿ, ಯಾರೂ ಗುರುತಿಸೋದಿಲ್ಲ. ನೀನು ನಿತ್ಯ ಜೀವಕ್ಕೆ ಪಾತ್ರವಾಗುವ ಕ್ರಿಸ್ತನ ಗುಣಾಂಶವನ್ನು ಹೊಂದಿದೀಯಾ? ಪ್ರಭು ಯೇಸು ಹೇಳ್ತಾರೆ, ಈತನು ನನ್ನವನು ಅಂತ. ಯಾರು ಗುರುತಿಸ್ತಾರೆ? ಪ್ರಭು ಯೇಸು ಗುರುತಿಸ್ತಾರೆ, ಈತನು ನನ್ನವನು ಅಂತ. ತಂದೆಯ ಮುಂದೆ ನಾನು ಹೇಳ್ತೀನಿ ಅಂತ ಪ್ರಭು ಯೇಸು ಹೇಳ್ತಾರೆ. ಅಷ್ಟಕ್ಕಿಂತ ಇನ್ನೇನು ಬೇಕು ನಮಗೆ ಸೌಭಾಗ್ಯ? ಕೊನೆಯದಾಗಿ ಯಾರು ಗುರುತಿಸೋರು ಅಂತ ಗೊತ್ತಾಯ್ತಾ? ಪ್ರಭು ಯೇಸುನೇ ಗುರುತಿಸೋದು ನಮಗೆ. ಅವ್ರು ಬಿಟ್ಟು ಇನ್ಯಾರು ಗುರುತಿಸೋದಿಲ್ಲ. ಹಾಗಿದ್ರೆ ನಾನು ಯಾರನ್ನ ಮೆಚ್ಚಿಸ್ಬೇಕು? ಪ್ರಭು ಯೇಸುವನ್ನು ಮೆಚ್ಚಿಸ್ಬೇಕು. ಪ್ರಭು ಯೇಸು ಮೆಚ್ಚಬೇಕು ಅಂದರೆ ನಾವೇನು ಮಾಡಬೇಕು? ಗುರುವಿನಂತಾಗೋದು ಶಿಷ್ಯನಿಗೆ ಸಾಕು. ಅಂದರೆ ಗುರುವಿನಂತಾಗೋದಕ್ಕೆ ನಾವು ಮುಂದೆ ಸಾಗಬೇಕು. ಯೇಸುವಿನಿಂದ ಹಿಂದೆ ನಾವು ಯೇಸು ಹೇಗೆ ಜೀವಿಸಿದ್ರು, ಯೇಸು ಯಾವ ರೀತಿಯಲ್ಲಿ ಮಾತಾಡ್ತಿದ್ರು, ಯೇಸು ಯಾವ ಸಂದರ್ಭದಲ್ಲಿ ಹೇಗೆ ಇರ್ತಿದ್ರು, ಎಲ್ಲವನ್ನ ಗ್ರಹಿಸಿಕೊಂಡು ಅದರಂತೆ ಜೀವಿಸೋದಕ್ಕೆ ಮುಂದಾಗಬೇಕು. ಇದೇ ನಮಗಿರುವಂತಹ ಕೆಲಸ ಅಷ್ಟೇ. ಈ ಲೋಕದಲ್ಲಿ ನನಗೆ ಕೊಟ್ಟಿರುವ ಕೆಲಸ, ನಮಗೆ ಕೊಟ್ಟಿರುವ ಕೆಲಸಗಳು ಏನು ಅಂದರೆ ಇಷ್ಟೇ. ಪ್ರಭು ಯೇಸು ಯಾವ ಸಂದರ್ಭದಲ್ಲಿ ಹೇಗೆ ಜೀವಿಸಿದ್ರು ಹಾಗೆ ನಾವು ಜೀವಿಸಲು ನಾವು ಕಂಟಿನ್ಯೂಸ್ ಆಗಿ ಕೆಲಸ ಮಾಡಬೇಕು. ಅದ್ರ ಮೇಲೆ ಹಾಗೆ ಜೀವಿಸೋದಕ್ಕೋಸ್ಕರ ಸದಾ ಕಾಲ ನಾವು ಶ್ರಮಿಸುವವರು ಆಗಬೇಕಾಗ್ತದೆ. ಇದನ್ನು ವಾಕ್ಯ ನಮಗೆ ತಿಳಿ ಹೇಳ್ತದೆ. ಆಗ ಅವ್ರು ಏನೂ ಉತ್ತರ ಕೊಡದೇ ಇರುವಾಗ ನೋಡಿ, ಅವರಲ್ಲಿರುವ ಒಳಸಂಚಿನ ಮನಸ್ಥಿತಿ ಹೊರಬಂತು. ಎಲ್ಲಿ ನಾವು ಹೇಳ್ಬಿಟ್ರೆ ನಾವೇ ಸಿಗಾಕೋಗ್ಬಿಡ್ತೀವಿ ಅಂತ ಹೇಳ್ಬಿಟ್ಟು ಅವ್ರು ಸುಮ್ಮನಾಗ್ಬಿಟ್ರು. ಸುಮ್ಮನಾದಾಗ ಪ್ರಭು ಯೇಸು ಏನು ಮಾಡ್ತಾರೆ? ಅವರು ಸುಮ್ಮನೆ ಇರಲು ಆತನು ಅವನ ಕೈ ಹಿಡಿದು ಅವನಿಗೆ ವಾಸಿ ಮಾಡಿ ಕಳುಹಿಸಿ, ನಿಮ್ಮಲ್ಲಿ ಯಾವನೊಬ್ಬನ ಮಗನಾಗಲಿ ಎತ್ತಾಗಲಿ ಬಾವಿಯಲ್ಲಿ ಬಿದ್ದರೆ ಅವನು ತಡಮಾಡದೆ ಸಬ್ಬತ್ ದಿನದಲ್ಲಾದರೂ ಮೇಲಕ್ಕೆ ತೆಗೆಯುವುದಿಲ್ಲವೇ
ಎಂದು ಅವರನ್ನು ಕೇಳಿದನು. ಈಗ ಯಾರನ್ನ ಕೇಳಿದ್ರು? ಒಳ್ಳೆಯದನ್ನ ಮಾಡಿ ಆ ವಿಚಾರವನ್ನು ಯಾರೊಂದಿಗೆ ಅವರು ಹಂಚಿಕೊಳ್ತಾ ಇದ್ದಾರೆ? ಅದೇ ಹೊಂಚು ಹಾಕುವವರೊಂದಿಗೆ. ಅವರ ಹೃದಯವನ್ನ ಇವಾಗಲೂ ಬದಲಾಯಿಸೋದಕ್ಕೆ ನೋಡ್ತಾ ಇದ್ದಾರೆ. ನೋಡಿ, ನಿಮ್ಮ ಮಗ ಅಥವಾ ನಿಮ್ಮ ಹಸು ಕರು ಏನಾದರೂ ಇದ್ರೆ ಅವು ಬಾವಿಯಲ್ಲಿ ಬಿದ್ದೋಯ್ತು, ಆಗ ನೀವೇನು ಮಾಡ್ತೀರಿ? ಇವತ್ತು ಸಬ್ಬತ್ ದಿನ, ಮಗ ಅಲ್ಲೇ ಮುಳುಗಿರ್ಲಿ, ಹಸು ಅಲ್ಲೇ ಮುಳುಗಿರ್ಲಿ ಬಿಡ್ತೀರಾ? ಇಲ್ಲ. ಅದೇ ರೀತಿಯಲ್ಲಿ ಮುಳುಗಿ ಹೋಗ್ತಾ ಇರುವ, ಬಿಡುಗಡೆಗಾಗಿ ಹಾತೊರೆಯುತ್ತಿರುವ, ರಕ್ಷಣೆ ಯಾರಾದರೂ ನೀಡ್ತಾರಾ, ನನಗೆ ಸ್ವಸ್ಥತೆ ಯಾರಾದರೂ ನೀಡ್ತಾರಾ ಅಂತ ಕಾಯ್ತಾ ಇರುವಂಥವರಿಗೆ ನಾವು ಮಾಡಬೇಕಾಗಿರುವುದು ಅವರ ರಕ್ಷಣೆ, ಅವರ ಬಿಡುಗಡೆ, ಅವರ ಸ್ವಸ್ಥತೆ ಅನ್ನೋದನ್ನ ಪ್ರಭು ಯೇಸು ಸ್ಪಷ್ಟವಾಗಿ ಹೇಳ್ತಾರೆ. ಅಂದರೆ ಒಂದು ಆತ್ಮ ನಾಶವಾಗ್ತಾ ಇರಬೇಕಾದ್ರೆ ಅದು ಕೂಕೊಳ್ತಾ ಇರುತ್ತಲ್ಲ, ನನ್ನನ್ನು ರಕ್ಷಿಸಿ ಅಂತ. ಆ ರಕ್ಷಣೆಗಾಗಿ ನೀವು ದೈವ ವಾಕ್ಯವನ್ನು ಬಾಯಿದೆರೆದು ಬಿಟ್ರೆ, ಆತ್ಮರ ಕಾರ್ಯ ನಿಮ್ಮಲ್ಲಿ ಜರುಗಿಬಿಟ್ರೆ ಅದು ಆಶೀರ್ವಾದ. ಅರ್ಥ ಆಗ್ತಿದೆ ಅಲ್ವಾ? ಅದಕ್ಕೋಸ್ಕರ ಹೇಳೋದು, ಯಾವಾಗಲೂ ಸಿದ್ಧರಾದಾಗ ಮಾತ್ರ ಆತ್ಮರು ನಮ್ಮಲ್ಲಿ ಕಾರ್ಯವನ್ನು ಅತಿ ಹೆಚ್ಚಾಗಿ ಜರುಗಿಸೋದಕ್ಕೆ ಸಾಧ್ಯ ಆಗ್ತದೆ. ಆಗ ಮಾತ್ರ ನಾವು ಯಾರನ್ನಾದರೂ ರಕ್ಷಣೆಗೆ, ಯಾರನ್ನಾದರೂ ನಿತ್ಯ ಜೀವದ ಕಡೆಗೆ ಕರೆದುಕೊಂಡು ಹೋಗೋದಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ಸದಾಕಾಲ ಸಿದ್ಧರಾಗಿರ್ರಿ. ಸಿದ್ಧರಾದಾಗ ಮಾತ್ರ ಇಂಥ ಕಾರ್ಯ ಮಾಡೋದಕ್ಕೆ ಸಾಧ್ಯ. ಪ್ರಭು ಯೇಸು 100% ಸಿದ್ಧರಾಗಿದ್ರು. ಅದಕ್ಕೋಸ್ಕರ ಎಂಥ ಬಿಡುಗಡೆಯನ್ನು ಬಯಸುವ ವ್ಯಕ್ತಿ, ಸ್ವಸ್ಥತೆಯನ್ನು ಬಯಸುವ ವ್ಯಕ್ತಿ, ಪ್ರತಿಯೊಬ್ಬರನ್ನು ಗುರುತಿಸಿ ಅವರು ಬಿಡುಗಡೆಯನ್ನು, ಸ್ವಸ್ಥತೆಯನ್ನು, ರಕ್ಷಣೆಯನ್ನು ನೀಡ್ತಾ ಇದ್ರು. ಅರ್ಥ ಆಯ್ತಾ? ಅಂದ್ರೆ ನನ್ನ ಸಿದ್ಧತಾ ಜೀವಿತ ಹೇಗಿದೆ? ಇದು ನಮಗೆ ಪ್ರಶ್ನೆ ಆಗಬೇಕಾಗಿದೆ. ಪ್ರಭು ಯೇಸು ಯಾವಾಗಲೂ ಸಿದ್ಧವಾಗಿದ್ದರು. ಅವರು ಯಾವತ್ತೂ ಯಾವುದೇ ದುಷ್ಟತ್ವದ ಕಡೆಗೆ ಕಿವಿಗೊಳ್ಳಲಿಲ್ಲ. ಅವರ ದೃಷ್ಟಿಯನ್ನು ಯಾವತ್ತೂ ಬದಲಾಯಿಸಲಿಲ್ಲ. ಅವರು ಕರ್ತರಲ್ಲಿಯೇ ದೃಷ್ಟಿಸಿಕೊಂಡು ತಂದೆಯ ಚಿತ್ತವನ್ನು ನೆರವೇರಿಸಲು ಸಿದ್ಧರಾದ ಮಗನಂತೆ ಸಿದ್ಧರಾಗಿ ನಿಂತಿದ್ರು. ಇದು ನಮಗೆ ಅವರು ಹೇಳಿಕೊಡುವಂತಹ ವಿಚಾರ. ಹಾಗಾಗಿ ನಾವು ಮಾಡಬೇಕಾಗಿರೋದೇನು? ನನ್ನ ತಂದೆಯು ನನ್ನನ್ನು ಯಾವ ರೀತಿ ಮೆಚ್ಚುತ್ತಾರೆ ಅವರ ಪುತ್ರರಂತೆ ನಾವು ಜೀವಿಸಬೇಕು. ಅದರ ಮುಖಾಂತರವಾಗಿ ನಾವು ಮೆಚ್ಚುಗೆ ಪಾತ್ರರಾಗೋದಕ್ಕೆ ಸಾಧ್ಯ. ಹಾಗಾಗಿ ಈ ಒಂದು ನಿಟ್ಟಿನಲ್ಲಿ ನಾವು ಜೀವಿಸೋದಕ್ಕೆ ಮುಂದಾಗಬೇಕು. ಮುಂದಿನ ವಾಕ್ಯ ಹೇಳ್ತದೆ, ಅವರು ಅದಕ್ಕೆ ಉತ್ತರ ಕೊಡಲಾರದೆ ಇದ್ದರು. ಇಂಥ ಅದ್ಭುತವಾದ ವಿಚಾರವನ್ನು ಹೇಳಿದಾಗಲೂ ಅವರು ಉತ್ತರ ಕೊಡೋದಿಲ್ಲ. ಅವರು ಏನಾದರೂ ಆ ಟೈಮಲ್ಲಾದ್ರೂ ಕೂಡ, ಹೌದು, ಸಬ್ಬತ್ ದಿನ ಇಂಪಾರ್ಟೆಂಟ್ ಅಲ್ಲ, ಒಬ್ಬ ಅಸ್ವಸ್ಥನು ಸ್ವಸ್ಥನಾಗುವುದು ಇಂಪಾರ್ಟೆಂಟು. ಒಬ್ಬ ಬಿಡುಗಡೆಗಾಗಿ ಬಯಸ್ತಾ ಇರೋವನಿಗೆ ಬಿಡುಗಡೆ ಸಿಗಬೇಕು ಈ ಟೈಮಲ್ಲಿ. ಇದನ್ನು ಅರ್ಥ ಮಾಡ್ಕೊಂಡ್ಬಿಟ್ರೆ ಆ ಸಬ್ಬತ್ ದಿನಕ್ಕೆ ಒಂದು ಉತ್ತಮವಾದ ಮೌಲ್ಯ ಬಂದ್ಬಿಡುತ್ತೆ. ಹಾಗಾಗಿ ಇಂದಿನ ವಾಕ್ಯ ನಮಗೆ ತಿಳಿಯಪಡಿಸುವಂಥದ್ದು, ನಿನ್ನ ಹೆಜ್ಜೆಯನ್ನು ನೀನು ಬದಲಾಯಿಸದೆ ನೀನು ಸ್ಥಿರನಾಗಿ ನಡೀತಾ ಇರು. ನಿನ್ನ ನಡ್ಕೊಂಡು ಹೋಗ್ತಾ ಇರು. ನಿನ್ನನ್ನು ಹೊಂಚಿ ನೋಡುವವರು ಹೊಂಚಿ ನೋಡ್ತಾ ಇರಲಿ, ನಿನ್ನ ಬೀಳಿಸಬೇಕೆಂದಿರೋರು ಅವರು ಅದನ್ನೇ ಕಾರ್ಯ ಮಾಡ್ತಾ ಇರಲಿ. ಆದರೆ ನೀನು ಮಾತ್ರ ತಂದೆಯಾದ ದೇವರ ಮಗನಾಗಿಯೇ ಉಳ್ಕೋ, ಅವರೇ ನಿನ್ನಿಂದ ಕಾರ್ಯವನ್ನು ಮಾಡಿಸ್ತಾರೆ ಎನ್ನುವುದನ್ನು ವಾಕ್ಯ ಹೇಳಿಕೊಡ್ತಾ ಇದೆ. ಹಾಗಾಗಿ ನಾವೆಲ್ಲರೂ ಕೂಡ ಯಾವುದರ ಕಡೆಗೂ ಗಮನ ಹರಿಸದೆ ನಮ್ಮ ಜೀವಿತದ ಹೆಜ್ಜೆಗಳನ್ನು ಇಡುತ್ತಾ ಮುಂದೆ ಸಾಗೋಣ. ಆ ಜೀವಿತ ಸಾಕು ನಮಗೆ. ತಂದೆಯಾದ ದೇವರು ನಮ್ಮ ಜೊತೆ ಇದ್ರೆ ಸಾಕು. ಇನ್ನು ಇಡೀ ಪ್ರಪಂಚವನ್ನು ನಾವು ಗೆಲ್ಲಬಹುದು. ಇಲ್ಲೇನು ಕಟ್ಟಿ, ನಾವು ಮನೆ ಕಟ್ಟಿ ಆಸ್ತಿ ಮಾಡಿ ಏನಾದರೂ ಸಾಧಿಸೋಕ್ಕಾಗದಾಗಿದ್ದರೆ ಎಲ್ಲರೂ ಕೂಡ ಪೇತ್ರರು, ಪ್ರೇಷಿತರು ಎಲ್ಲರೂ ಸೇರಿಕೊಂಡು ದೊಡ್ಡ ದೊಡ್ಡ ಬಿಲ್ಡಿಂಗೇ ಕಟ್ಬಿಡ್ತಾ ಇದ್ರು. ಯಾಕಂದರೆ ಅವ್ರ ಕೈಯಲ್ಲಿ ಅದ್ಭುತ ಮಾಡುವಂಥ ಸಾಮರ್ಥ್ಯ ಇತ್ತು. ಅವ್ರು ಏನನ್ನಾದರೂ ಮಾಡಲು ಶಕ್ತರಾಗಿದ್ದರು. ಅವ್ರು ಯಾರು ಕೂಡ ಮಾಡಲಿಲ್ಲ. ಯಾಕೆ? ನೀವಿವತ್ತು ದುಡ್ಡನ್ನು ಕೂಡಿಸಿ ಮಾಡ್ತಾ ಇದ್ದೀರಲ್ಲ, ಅದನ್ನೆಲ್ಲ ಅವರು ಕೂತಿರತ್ತವೇ ಮಾಡ್ಬೋದಾಗಿತ್ತು. ಅವ್ರಿಗೆ ಅದ್ಭುತ ಮಾಡುವ ಸಾಮರ್ಥ್ಯ ಇತ್ತು. ಅವ್ರು ಏನನ್ನಾದರೂ ಮಾಡ್ಬೋದಾಗಿತ್ತು. ತಂದೆಯಾದ ದೇವರಿಂದ ಕಳಿಸಲ್ಪಟ್ಟ ಅವರ ಏಕಮಾತ್ರ ಪುತ್ರರಾದ ಯೇಸು ಕ್ರಿಸ್ತರು ಅವರಿಗೆ ಸಂಪೂರ್ಣ ಅಧಿಕಾರವನ್ನೇ ಕೊಟ್ಟಿದ್ರು. ಆದರೆ ಅವರು ಏನನ್ನೂ ಮಾಡಲಿಲ್ಲ. ಅದರ ಅರ್ಥ ಏನು ಹೇಳ್ತಾ ಇದೆ? ಈ ಲೋಕದಲ್ಲಿ ನೀನು ಸಂಪಾದಿಸಿದ್ದೆಲ್ಲವೂ ವ್ಯರ್ಥ, ಪರಲೋಕದಲ್ಲಿ ಸಂಪಾದಿಸ್ಬೇಕು. ಹಾಗಾಗಿ ಅವರು ಈ ಲೋಕದಲ್ಲಿ ಬಿಲ್ಡಿಂಗ್ ಕಟ್ಟಕ್ಕೆ ಹೋಗಲಿಲ್ಲ, ಈ ಲೋಕದಲ್ಲಿ ಆಸ್ತಿ ಮಾಡಕ್ಕೆ ಹೋಗಲಿಲ್ಲ. ಅವರು ಆಸ್ತಿ ಮಾಡಿ ಇಟ್ಕೊಂಡ್ರು. ಎಲ್ಲಿಗೋಸ್ಕರ? ಪರಲೋಕಕ್ಕೋಸ್ಕರ. ಇದು ಹೇಳ್ತದೆ ಸತ್ಯವನ್ನು ಅರಿತವರ ಜೀವಿತ. ಸತ್ಯ ಅರ್ಥವರು ಈ ಲೋಕದಲ್ಲಿ ಕಟ್ಟೋದಿಲ್ಲ, ಈ ಲೋಕದಲ್ಲಿ ಸಂಪಾದಿಸ್ತಾ ಕೂರೋದಿಲ್ಲ. ಅವರು ಪರಲೋಕದಲ್ಲಿ ಸಂಪಾದಿಸ್ತಾ ಕೂರ್ತಾರೆ. ಅದೇ ರೀತಿಯಲ್ಲಿ ಪ್ರಭು ಯೇಸು ಇವತ್ತು ಹೇಳ್ಕೊಟ್ಟಿರುವಂಥದ್ದು, ಅವರ ಮಾತು ಇವರ ಮಾತಿಗೆ ಕಿವಿಗೊಡಬೇಡ. ಅವ್ರೇನು ಮಾಡ್ತಾ ಇದ್ದಾರೆ, ಇವ್ರೇನು ಮಾಡ್ತಾರೆ ಅಂದರೆ ನೋಡಕ್ಕೆ ಹೋಗ್ಬೇಡ. ನಿನ್ನ ಜೀವಿತದ ಮುಖಾಂತರವಾಗಿ ನೀನು ಮಾಡುವ ಕಾರ್ಯಗಳು ಇನ್ನೊಬ್ಬರಿಗೆ ಮಾದರಿಯಾಗುವಂತೆ ಜೀವಿಸು. ನಿನ್ನ ಬದುಕು, ನೀನು ನಡೆದುಕೊಳ್ಳುವ ನಿನಗೆ ಸಿಕ್ಕಿರುವ ದೇವರ ಅವಕಾಶವಾದ ಪ್ರತಿ ಕ್ಷಣಗಳನ್ನು ಅದ್ಭುತವಾಗಿ ಜೀವಿಸು.
ಇದನ್ನು ನಮಗೆ ಪ್ರಭು ಯೇಸು ಸ್ಪಷ್ಟವಾಗಿ ಹೇಳ್ತಾರೆ. ನೀವು ಸಂಪಾದಿಸ್ತಾ ಹೋಗಬೇಕು, ಪ್ರತಿ ಕ್ಷಣ ಸಂಪಾದಿಸ್ರಿ ಮಕ್ಕಳೇ. ನಿಮ್ಮನ್ನೆಲ್ಲರನ್ನೂ ನಾನು ಶ್ರೀಮಂತರನ್ನಾಗಿಸೋದಕ್ಕೋಸ್ಕರನೇ ಬಂದವನು. ನಿಮ್ಗೆಲ್ರಿಗೂ ಹೇಳ್ಕೊಟ್ಟಿದ್ದೀನಿ ಹೇಗೆ ಶ್ರೀಮಂತರಾಗುವುದು ಅಂತ. ಇನ್ಮೇಲೆ ಶ್ರೀಮಂತರಾಗಿ ನಡೀರಿ, ನನ್ನ ಹಿಂದೆ ಬನ್ನಿರಿ, ನೀವು ಶ್ರೀಮಂತರಾಗಿರಿ. ಅತಿ ಶ್ರೀಮಂತರಾದ ಸರ್ವೇಶ್ವರ ಸ್ವಾಮಿಯ ಬಳಿಯಲ್ಲಿ ಕೂತ್ಕೊಂಡು ಊಟ ಮಾಡುವಂಥ ಸೌಭಾಗ್ಯವನ್ನು ಪಡ್ಕೊಳ್ರಿ, ನನ್ನ ಹಿಂದೆ ಬನ್ನಿರಿ. ಅವರ ಸಾಮ್ರಾಜ್ಯದಲ್ಲಿ ಪ್ರಜೆಗಳಾಗ್ರಿ, ನನ್ನ ಹಿಂದೆ ಬನ್ನಿರಿ. ಅವರ ಮಕ್ಕಳಾಗ್ರಿ, ನನ್ನ ಹಿಂದೆ ಬನ್ನಿರಿ ಅಂತ ಕರ್ಕೊಂಡು ಹೋಗ್ತಾ ಇದ್ದಾರೆ. ಇದಕ್ಕಿಂತ ಒಂದು ದೊಡ್ಡ ಸೌಭಾಗ್ಯ ಇನ್ನೊಂದಿಲ್ಲ. ಲೋಕದಲ್ಲಿ ಜರುಗುವ ಯಾವುದೇ ವಿಚಾರಗಳಿಗೆ ಹೆಚ್ಚು ಪ್ರಾತಿನಿಧ್ಯ ಕೊಡಬೇಡ್ರಿ. ಯಾರೋ ಒಳಸಂಚು ಮಾಡ್ತಾರೆ, ಯಾರು ನನ್ನ ಬಗ್ಗೆ ಮಾತನಾಡ್ತಾರೆ, ಯಾರು ಹೀಗೆ ನನ್ನನ್ನು ನೋಡ್ತಾರೆ, ಇವೆಲ್ಲ ಬಿಟ್ಟಾಕ್ಬಿಡ್ರಿ. ಅವ್ರು ಯಾರನ್ನು ನೀವು ಗಮನಿಸೋದಕ್ಕೆ ಹೋಗ್ಬಿಡ್ರಿ. ನೀವು ಮಾಡಬೇಕಾಗಿರೋ ಕಾರ್ಯ ನೀವು ಮಾಡ್ತಾ ಇರ್ರಿ. ನಿಮ್ಮ ಜೀವಿತ ಅವರನ್ನೇ ಬದಲಾಯಿಸ್ಬೋದು ಮುಂದಿನ ದಿನ. ಯಾಕಂದರೆ ಪ್ರತಿ ಗುಣಗಳಿದಾವಲ್ಲ, ಆ ಗುಣಗಳು ಒಂದಲ್ಲ ಒಂದು ದಿನ ಅವರ ಹೃದಯಗಳನ್ನ ಮುಟ್ತವೆ. ಅಯ್ಯೋ, ಇಂಥ ವ್ಯಕ್ತಿಗೆ ನಾನು ಮಾಡಿದ್ನಲ್ಲ ಅನ್ನುವ ಆಲೋಚನೆ ಬರುವಂತೆ ಯಾರು ಮಾಡ್ತಾರೆ? ಪ್ರಭು ಯೇಸು ಕ್ರಿಸ್ತರು, ದೇವರೇ ಮಾಡ್ತಾರೆ. ಆಗ ಆ ವ್ಯಕ್ತಿ ಬದಲಾವಣೆ ಹೊಂದ್ತಾರೆ. ಹಾಗಾಗಿ ಹೆಚ್ಚು ಚಿಂತೆ ಮಾಡಕ್ಕೆ ಹೋಗ್ಬಿಡ್ರಿ. ನನ್ನ ಬಗ್ಗೆ ಇಷ್ಟೊಂದು ಸಿಕ್ಕಾಕ್ಸ್ಬೇಕು ಅಂತ ನೋಡ್ತಾರಲ್ಲ ಅಂತ ನರಳಕ್ಕೆ ಹೋಗ್ಬಿಡ್ರಿ. ನಾನು ಏನನ್ನೇ ಮಾಡಿದ್ರು ಕೂಡ ನನಗಾಗಿ ಹೊಂಚು ಹಾಕ್ತಾ ಕೂರ್ತಾರಲ್ಲ ಅಂತ ನರಳಕ್ಕೆ ಹೋಗ್ಬಿಡ್ರಿ. ನಿಮ್ಮ ಕಾರ್ಯವನ್ನು ಕರ್ತನ ಮೆಚ್ಚುವಂತೆ ಪ್ರತಿ ಕ್ಷಣ ಜೀವಿಸ್ರಿ. ಅವರನ್ನು ಬದಲಾಯಿಸೋದಕ್ಕೆ ತಂದೆಯಾದ ದೇವರಿದ್ದಾರೆ, ಅವ್ರು ಮಾಡ್ತಾರೆ ಕಾರ್ಯನ. ಹಾಗಾಗಿ ಪ್ರತಿ ಕ್ಷಣವನ್ನು ಸಂಪಾದಿಸುವುದರ ಕಡೆಗೆ ಗಮನ ಹರಿಸ್ರಿ. ಆ ಪರಲೋಕ ಸಾಮ್ರಾಜ್ಯದಲ್ಲಿ ಅತಿ ಹೆಚ್ಚಿನ ಶ್ರೀಮಂತಿಕೆ ಉಳ್ಳವರಾಗಿ ಜೀವಿಸೋದಕ್ಕೆ ಸದಾ ಸಿದ್ಧರಾಗಿರ್ರಿ, ಕಾರ್ಯ ಮಾಡಿರಿ ಅಂತ ಹೇಳ್ತಾ ಇಂದಿನ ವಾಕ್ಯ ನಮಗೆ ಕರೆ ನೀಡ್ತಾ ಇದೆ. ಕರೆ ನೀಡಿದ ವಾಕ್ಯವನ್ನು ಕಿವಿಯಾರೆ ಕೇಳಿ, ಹೃದಯದಲ್ಲಿ ಗ್ರಹಿಸಿ, ಜೀವಿತದಲ್ಲಿ ನಾವು ಕಾರ್ಯರೂಪದಲ್ಲಿ ತಂದು ಕರ್ತರನ್ನು ಮೆಚ್ಚಿಸುವ ಜೀವಿತದಲ್ಲಿ ಕ್ರಿಸ್ತರ ಮಹಿಮೆಯನ್ನು, ಪವಿತ್ರಾತ್ಮಾಧೀನ ಜೀವಿತವನ್ನು ಹೊಂದಿಕೊಂಡು ಜೀವಿಸೋಣ. ಆಮೇನ್. ಪ್ರೀತಿ ಸ್ವರೂಪನಾದ ತಂದೆ, ಕೃಪಾಳು ದೇವನೇ, ಹೌದು ಸ್ವಾಮಿ, ಅಂತ ಅದ್ಭುತವಾದ ಕ್ಷಣ. ನೀವು ನೀಡಿದಂಥ ಈ ಶಿಕ್ಷಣವು ನಮ್ಮ ಹೃದಯಗಳಿಗೆ ಮುಟ್ಟುವಂಥದ್ದೇ ಆಗಿದೆ. ಹೌದು, ಸುತ್ತಲೂ ಕೂಡ ಒಳಸಂಚು ಮಾಡುವವರೇ, ಕಾಲೆಳೆಯುವವರೇ, ಮೋಸಗೊಳಿಸುವವರೇ, ನಾಶಪಡಿಸಲೇ ಕಾಯುವವರೇ ಇದ್ದರೂ ಕೂಡ ನಾವು ಯಾವತ್ತಿಗೂ ಕೂಡ ಅವರಿಗೆ ಉತ್ತರ ಕೊಡಬೇಕಾದ ಅವಶ್ಯಕತೆ ಇಲ್ಲ. ನಾವು ಉತ್ತರಿಸಬೇಕಾಗಿರುವುದು ತಂದೆಯಾದ ದೇವರಿಗೆ. ಹಾಗಾಗಿ ನಾವು ಆ ಕ್ಷಣಗಳನ್ನು ಪರಿಪೂರ್ಣ ನೀತಿವಂತಿಕೆಯಿಂದ ತುಂಬಿಸೋಣ. ನಮ್ಮ ಶ್ರೀಮಂತಿಕೆಯನ್ನು ಲೋಕದಲ್ಲ, ಪರಲೋಕದಲ್ಲಿ ಮಾಡಿಟ್ಟುಕೊಳ್ಳೋಣ ಎಂಬುದಾಗಿ ಕರೆ ನೀಡಿದ್ದೀರಿ. ನಾವು ಯಾರೇ ಏನೇ ನೋಡುತ್ತಿದ್ದರೂ ಕೂಡ ನಮ್ಮ ಕಾರ್ಯದಲ್ಲಿ ಸತ್ಯತೆ, ನೀತಿವಂತಿಕೆ, ಒಳ್ಳೆಯತನ ತುಂಬಿರಲಿ. ಅದು ಕರ್ತನನ್ನು, ಕ್ರಿಸ್ತ ಯೇಸುವನ್ನು ತೋರ್ಪಡಿಸುವಂಥದ್ದಾಗಲಿ ಎಂಬುದಾಗಿ ಕರೆ ನೀಡಿದ್ದೀರಿ ಸ್ವಾಮಿ. ಅದೇ ರೀತಿಯಲ್ಲಿ ನಡೆಯಲು ಬೇಕಾದ ಜ್ಞಾನವನ್ನು, ಆಲೋಚಿಸುವ ಸಾಮರ್ಥ್ಯವನ್ನು, ಸ್ಥಿರತೆಯನ್ನು, ಸದೃಢತೆಯನ್ನು ನಮಗೆ ಒದಗಿಸಿಕೊಟ್ಟು ಮುನ್ನಡೆಸಿರಿ. ಎಲ್ಲ ಆಪತ್ತು, ವಿಪತ್ತು, ಚಿಂತೆ, ಬಾಧೆಗಳಿಂದ ಬಿಡುಗಡೆಗೊಂಡು ಜೀವಿಸುವ ಸೌಭಾಗ್ಯದ ಬದುಕನ್ನು ನಮಗೆ ತಿಳಿಯಪಡಿಸಿದ್ದೀರಿ. ನಮಗೆ ಚಿಂತೆ ಮೂಡೋದೆ ಅವರು ನಮಗೆ ಹೇಳ್ತಾ ಇದ್ದಾರಲ್ಲ ಅಂತ ನಾನು ಗಮನಿಸಿದಾಗಲೇ ಆ ಗಮನ ಅವರ ಕಡೆಗೆ ಕೊಡದೆ ಹೋದರೆ ನನ್ನ ಬದುಕು ಪ್ರತಿ ಕ್ಷಣವೂ ಸಂತೋಷದಿಂದಿರಲು ಸಾಧ್ಯ ಎನ್ನುವಂಥದ್ದನ್ನು ತಿಳಿಯಪಡಿಸಿದ್ದೀರಿ. ನಾವು ಯಾವಾಗಲೂ ಮಾಡುವ ಕಾರ್ಯಗಳು ಇನ್ನೊಬ್ಬರ ಬಾಯನ್ನು ಮುಚ್ಚಿಸುವಂಥದ್ದಾಗಬೇಕು. ನಮ್ಮ ಮಾತುಗಳು ಮುಚ್ಚಿಸುವಂಥದ್ದಲ್ಲ. ನಮ್ಮ ವಿಚಾರಗಳಿಂದ ನಾನು ಏನನ್ನು ಹೇಳಿಬಿಟ್ಟು ಅವರ ಬಾಯನ್ನು ಮುಚ್ಚಿಸ್ತೆ, ಇದಾಗಬಾರ್ದು ಎಂಬುದಾಗಿ ಕರೆ ನೀಡಿದ್ದೀರಿ ಸ್ವಾಮಿ. ಹಾಗಾಗಿ ನಾವುಗಳು ಮಾಡುವ ನಿರ್ಧಾರಗಳು, ಕಾರ್ಯಗಳು ನಿಮ್ಮಲ್ಲಿ ನೆಲೆಗೊಳ್ಳಲು ಕೃಪೆ ಮಾಡಿರಿ. ನಿಮ್ಮಲ್ಲಿ ನೆಲೆಗೊಂಡಾಗ ಮಾತ್ರ ನಮ್ಮ ಕಾರ್ಯಗಳು ಪರಿಪೂರ್ಣಗೊಳ್ಳಲು ಸಾಧ್ಯ. ಆ ಪರಿಪೂರ್ಣ ಕಾರ್ಯದ ಮುಖಾಂತರವಾಗಿ ತಂದೆಯನ್ನು ಮೆಚ್ಚಿಸಿ ಜೀವಿಸಲು ನಮ್ಮ ಜೀವಿತವನ್ನು ಸಂಪೂರ್ಣವಾಗಿ ಆತ್ಮರಿಂದ ಅಭ್ಯಂಗಿಸಿ ಮುನ್ನಡೆಸಿರಿ ಎಂಬುದಾಗಿ ಪ್ರಭು ಯೇಸು ಕ್ರಿಸ್ತರ ಮುಖಾಂತರ ತಂದೆಯಾದ ದೇವರಾದ ನಿಮ್ಮನ್ನ ಪರಿಪೂರ್ಣ ಮನದಿಂದ ಪ್ರಾರ್ಥಿಸುತ್ತೇವೆ ತಂದೆಯೇ. ಆಮೇನ್.